ಮಾರ್ನಿಂಗ್ ಅಮ್ಮ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನಸ್ಟ್ ಲೈಫ್ ಸ್ಟೈಲ್. ಸಾರು ಗುಡ್ ಮಾರ್ನಿಂಗ್. ನೋಡಿ ನನ್ನ ಮಗಳು ಮಾರ್ನಿಂಗ್ ಎದ್ದೊಳ್ತಾನೆ ನಗ್ತಾ ಎದ್ದೊಳ್ತಾಳೆ. ಅದು ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸಾರು ಸಾರು ಅಲ್ಲೆಲ್ಲ ದೊಡ್ಡದಾಗ್ಬಿಟ್ಟಿತ್ತಮ್ಮ, ಅಲ್ಲೆಲ್ಲ ದೊಡ್ಡದಾಗ್ಬಿಟ್ಟಿದೆ. ಯಾಕ ಯಾಕ ಸಾರು ಹಂಗಿಸ್ತಾ ಇದೆಯಾ ಮಮ್ಮಿನ? ಹಂಗಿಸ್ತಾ ಇದೆಯಾ? ಯಾಕೆ ಹಂಗಿಸೋದು? ಯಾಕೆ ಹಂಗಿಸೋದು? ಯಾಕೆ ಇಲ್ಲಿ ನೋಡು. ಅವಳನ್ನ ರೂಮಿಂದ ಆಟ ಆಡಿಸ್ಕೊಂಡು ದೊಡ್ಡ ಮಗಳನ್ನ ಎಬ್ಬರಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮಮ್ಮ ಕಾಫಿ ರೆಡಿಯಾಗಿಟ್ಟಿದ್ರು. ಇನ್ನು ಇವತ್ತು ನಾಳೆ 2 ದಿವಸ ಇಡ್ತಾರೆ ಅಷ್ಟೇ. ಆಮೇಲೆ ಇನ್ನೆಲ್ಲಿ ಕಾಫಿನೂ ಇಲ್ಲ, ಟೀನೂ ಇಲ್ಲ. ನಾನು ಎದ್ದು ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಪಾಪಗೊಂದು ಕೊಡು, ಒಂದು ಕೊಡೆ, ಪಾಪಗೊಂದು ಕೊಡು, ಕೊಡು, ಒಂದೇ ಒಂದು ಕೊಟ್ಬಿಡಮ್ಮ. ಪಾಪಗೊಂದು ಕೊಟ್ಬಿಡು. ಥ್ಯಾಂಕ್ ಯು. ಭಿಕ್ಷೆ ಭಿಕ್ಷೆ ಹಾಕೋದು ನಮ್ಕ ನೋಡ್ಕೊತೀನಿ. ತಿನ್ನು ತಿನ್ನು ನೋಡ್ಕೊತೀನಿ. ಹಂಗೆ ಉನ್ಸ್ಮನೆಲ್ಲಕ್ಕೆ ಹೋಗಿ ಆ ಬಾಕಲ್ಗೆ ರೆಡಿ ಮಾಡಕ್ ಅವ್ನು ಕೇಳಿದ್ದೆ ಪ್ರಕಾಶನ್ಕ. ಅವನು ಯಾವನು ಎಣ್ಣೆ ಮಾಡ್ಕೊಂಡು ಬೇಗ ಹಾಕಿದ್ದೀನಿ. ನನ್ನ ಕೈಯಾಗ ಆಗಲ್ಲ ತಡ್ಕೊಳಕ. ನಾನು ಕೀಳ್ತಾನೆ ಇರ್ತೀನಿ ಕೈನ. ಎಲ್ಲ ಮೊದಲು ಅಳೋಳು, ಇವಾಗ ಅಳಲ್ಲ. ಅಲ್ಲ ಕೂದಲು ಸುಳ್ಳು ಅಂತ ಎಲ್ಲ ಹಿಂಗೆ ಇಟ್ಕೊಂಡ್ಬಿಡ್ತೀರಲ್ಲ. 2 ಜೂಟನ ಹಾಕ್ರಿ. 2 ಜೂಟ ಹಾಕಿದ್ರೆ ದಿಷ್ಟಿ ಜಾಸ್ತಿ ಆಗ್ತೈತಿ. ನಮ್ದೇ ದಿಷ್ಟಿ ಅವಳತ್ತು. ಏನೋ ಮೊಯ್ ಈ ಅಲ್ಲಡಲಿ ಶಾರು ಜಜ್ಜಿ ಬಂತು. ಬೋ ತಿನ್ಬಿಡು. ಬೋ ನೀನು ಎತ್ಕಾಜಿ ಫಸ್ಟ್. ಇರಲ್ಲ. ಏನು ಮಾಡೋದು ನಿನ್ನ? ಶಾರು ಕೊರಿ ಇದಾವೆ. ಅವಳ ಜೊತೆ ಅಂತೂ ಎಷ್ಟು ಆಟ ಆಡಿದ್ರು ಸಾಲಲ್ಲ. ಟೈಮ್ ಹೋಗ್ತಾನೆ ಇರುತ್ತೆ. ಕೂತ್ಕೊಂಡು ಅವಳ ಜೊತೆ ಆಡ್ತಾನೆ ಇರ್ತೀವಿ. ನಮ್ಮಮ್ಮ ಅಂತೂ ನಾವು ಊರಿಗೆ ಹೋದ್ಮೇಲೆ ಅದು ಏನಾಗ್ಬಿಡ್ತಾರೆ ಒಂದು ಗೊತ್ತಾಗ್ತಲ್ಲ. ಅವಳಿಗಂತೂ ಡೈಲಿ ಬೆಳಗ್ಗೆ ಸಾಯಂಕಾಲ ಅಂತೂ ಎಷ್ಟು ಸರ್ತಿ ಇಬ್ಬರೂ ತೆಗಿತಾನೆ ಇರ್ತಾರೆ ದೃಷ್ಟಿ. ಅವಳಿಗೆ ತೆಗಿತಾ ಇದ್ದಂಗೆ ನೋಡಿ ನನ್ನ ದೊಡ್ಡ ಮಗಳು ನೋಡಿ ನನಗೂ ತೆಗಿತಾತ ಅಂತ ಬಂದು ನಿಂತ್ಕೊಂಡಿದ್ಲು. ಅವರಿಬ್ಬರದಂತೂ ದೃಷ್ಟಿ ತೆಗಿಯೋದೇ ದೊಡ್ಡ ಡ್ಯೂಟಿ ಆಗಿಬಿಟ್ಟೈತೆ ಮೊಮ್ಮಕ್ಕಳಿಗೆ. ಈಗ ಟೊಮೆಟೊ ಬಾತ್ ಮಾಡೋಣ ಅಂದ್ಕೊಂಡು ಕಿಚನ್ಗೆ ಬಂದೆ. ಅದಕ್ಕೆ ಬೇಕಾಗಿರೋದೆಲ್ಲ ನಮ್ಮಮ್ಮ ರೆಡಿ ಮಾಡಿಕೊಟ್ಟವ್ರೆ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಟೇಸ್ಟಿಯಾಗಿ ನನ್ನ ಸ್ಟೈಲಲ್ಲಿ ಕಾಯಿ ರುಬ್ಬಿ ಹೇಗೆ ಟೊಮೆಟೊ ಬಾತ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ರೆಸಿಪಿಗೆ ಏನೇನು ಬೇಕು ಅಂತ ನೋಡ್ಕೊಬರೋಣ. ಫಸ್ಟು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪದು ಒಂಚೂರು ಕಡ್ಡಿ ಮಾತ್ರ. ಇದು ಪುದೀನ ಸೊಪ್ಪು ಒಂದು ಸ್ವಲ್ಪ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 1-2 ಇಂಚಷ್ಟು ಶುಂಠಿ, 1-2 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಇಷ್ಟು. ಮತ್ತು ಕಲರ್ಗೆ 4 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ ಲವಂಗ, ಒಂಚೂರು ಧನಿಯಾ ಇಲ್ಲದೆ ಇರೋರು ಧನಿಯಾ ಪೌಡರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಧನಿಯಾ ಹಾಕ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಇದಿಷ್ಟು ಹಾಕಿ, ಮತ್ತು ಇದ್ರ ಜೊತೆ 1-2 ಟೊಮೆಟೊ ಹಾಕಿ ನುಣ್ಣಗೆ ರುಬ್ಕೊಬರ್ತೀನಿ. ಫಸ್ಟು ನಿಮ್ಮದು ರೈಸ್ ನೋಡ್ಕೊಂಡು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲೊಂದು
ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ತಕ್ಷಣ ಅದಕ್ಕೆ ಏನೇನು ಬೇಕೋ ಸ್ಪೈಸಸ್ ನಿಮ್ಮ ಚಾಯ್ಸಸ್ ಅದು. ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳೋದು, ಜಾಸ್ತಿ ಎಲ್ಲ ಹಾಕೋಲ್ಲ. ಅದು ಹಾಕಿ ಸ್ವಲ್ಪ ಫ್ರೈ ಮಾಡಿದಾದ್ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ. ಬಟಾಣಿ ಇದ್ದರೆ ನೀವು ಈ ಟೈಮಲ್ಲೇ ಹಾಕ್ಕೋಬೋದು. ನಾನು ಬಟಾಣಿ ಟೊಮೆಟೊ ಬಾತ್ ಮಾಡೋ ಅಂಥ ಐಡಿಯಾ ಇರಲಿಲ್ಲ, ಹಂಗಾಗಿ ನಾನು ನೆನೆ ಇಟ್ಟಿರಲಿಲ್ಲ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಕೊತ್ತಂಬರಿ ಪುದೀನ ಹಾಕಿ ಆಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾರಾದರೂ ರೆಸಿಪಿ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ. ಮತ್ತು ಇಲ್ಲಿ ನಾಟಿ ಟೊಮೆಟೊ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು 7 ಟೊಮೆಟೊ ತೊಗೊಂಡಿದ್ದೆ. 7 ಟೊಮೆಟೊ ಅಲ್ಲಿ 1 ಇಡೀ ಆಗೋಷ್ಟು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ರುಚಿಗೆ ಎಷ್ಟು ಬೇಕೋ ಉಪ್ಪು ನೋಡಿ ಒಂದೇ ಸರ್ತಿ ಹಾಕ್ಕೊಬಿಡ್ತೀನಿ ನಾನು. ಅಳತೆ ಗೊತ್ತಾಗಿಲ್ಲ ಅಂದರೆ ನೀವು ನೀರು ಹಾಕಿದಾದ್ಮೇಲೆ ಬೇಕಾದ್ರೂ ಟೇಸ್ಟ್ ಮಾಡ್ಕೊಂಡು ಸರಿ ಮಾಡ್ಕೊಬೋದು. ನಾನು ಒಂದೇ ಸರ್ತಿನೇ ಹಾಕ್ಬಿಟ್ಟಿದ್ದೀನಿ. ಮಸಾಲೆ ನೋಡ್ಬೋದು ಇಲ್ಲಿ ಎಷ್ಟು ಬಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ. ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಟೇಸ್ಟು ಬರುತ್ತೆ. ಟೊಮೆಟೊ ಎಲ್ಲ ಕ್ಲೀನಾಗಿ ಜ್ಯೂಸಿಯಾಗಿ ಫ್ರೈ ಆಗಿದ ತಕ್ಷಣ ರುಬ್ಬಿರೋ ಅಂಥ ಮಿಶ್ರಣ ಏನು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಎಲ್ಲ ಹಸಿದೆ ರುಬ್ಬಿರೋದ್ರಿಂದ ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಕಡೆ ಬಿಸಿನೀರು ಸಹ ಕಾಯಕ್ಕೆ ಇಟ್ಟಿದ್ದೀನಿ. ಆ ಬಿಸಿನೀರು ಸ್ವಲ್ಪ ಮಿಕ್ಸ್ ಮಾಡಿ ಜಾರ್ ತೊಳೆದು ಹಾಕ್ಕೋತೀನಿ. ಮತ್ತು ನಾನು ಇಲ್ಲಿ ಮೇಯ್ನ್ಲಿ ಸೋನಾ ಮೊಸರು ಯೂಸ್ ಮಾಡ್ತಾಯಿಲ್ಲ, ರೇಷನ್ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಮತ್ತು ನಮ್ಮ ಅಪ್ಪಗೆ ಇಬ್ಬರಿಗೂ ಅಷ್ಟೇ ರೇಷನ್ ಅಕ್ಕಿಯಲ್ಲಿ ಮಾಡಿದ್ರೇ ಇಷ್ಟ ಆಗೋದು. ನನಗೆ ಟೊಮೆಟೊ ಬಾತೆಲ್ಲ ಸೋನಾ ಮೊಸರಿಯಲ್ಲಿ ಮಾಡಿದ್ರಿ ಅಷ್ಟು ಇಷ್ಟ ಆಗೋಲ್ಲ. ಇಲ್ಲಿ ನಮ್ಮ ಮೂವರ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಬಿಸಿನೀರು ಚೆನ್ನಾಗಿ ಕಾಯಿಸಿ ಬಿಸಿನೀರು ಹಾಕ್ಕೋಬೇಕು. 1:2 ರೇಷಿಯೋಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ ನಮ್ಗೆ ಸ್ವಲ್ಪ ಮೆತ್ತಗೆ ಅಂದರೆ ಸ್ವಲ್ಪ ನೀರಂಗೆ ಇರಬೇಕು. ಟೊಮೆಟೊ ಬಾತ್ ಜಾಸ್ತಿ ಉದ್ರಾಗೆಲ್ಲ ಇರಬಾರ್ದು, ನಮ್ಗೆ ಇಷ್ಟ ಆಗೋಲ್ಲ. ಮತ್ತು ಇಲ್ಲಿ ನಮ್ಮ ಅಮ್ಮಂಗೆ ಮುಚ್ಚಿಕೊಂಡು ಸ್ವಲ್ಪ ತುಪ್ಪ ಹಾಕ್ತಾಯಿನಿ. ನಮ್ಮಮ್ಮ ತುಪ್ಪ ಹಾಕೋದು ನೋಡಿದ್ರೆ ತಿನ್ನಲ್ಲ, ಹಂಗಾಗಿ ಇಲ್ಲೊಂಚೂರು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ಯಾರಾದರೂ ನೋಡಿ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಮತ್ತು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಅಷ್ಟು ಚೆನ್ನಾಗಾಗಿತ್ತು ಟೊಮೆಟೊ ಬಾತು. ನಮ್ಮವರು ತಿಂದ್ಬಿಟ್ಟು ನಮ್ಮಪ್ಪ ಖಾಲಿ ಆಗೋಯ್ತಾ ಇಷ್ಟು ಬೇಗ, ನನಗೆ ಇನ್ನೂ ಸ್ವಲ್ಪ ಬೇಕಾಗಿತ್ತಲ್ಲ ಅಂತ ಹೇಳಿದ್ರು. ಆಲ್ರೆಡಿ 2 ಸತಿ ತಿಂದಿದ್ರು. ಅಷ್ಟು ಚೆನ್ನಾಗಾಗಿತ್ತು, ಅಷ್ಟು ಟೇಸ್ಟಿಯಾಗಿತ್ತು. ಪ್ಲೀಸ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ, ರೇಷನ್ ಅಕ್ಕಿಯಲ್ಲಿ ಟೊಮೆಟೊ ಬಾತ್ ಇಷ್ಟಪಡೋವಂಥವ್ರು ಯಾರಾದರೂ ಇದ್ದರೆ ಈ ಥರ ಈ ವೇಯಲ್ಲಿ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ ಕಡೆ ನೋಡ್ದಂಗೆ ನಮ್ಮಮ್ಮ ಮಧ್ಯಾಹ್ನ ಸಾಂಬಾರಿಗೆ ರೆಡಿ ಮಾಡ್ಕೋತಾಯಿದ್ರು. ಮತ್ತು ಅವ್ರು ಮುದ್ದೆ ತಿಂದ್ರೇ ರಾತ್ರಿಗೆ ಇರೋಕ್ಕಾಗೋದು, ಇಲ್ಲಾಂದರೆ ಅವ್ರ ಕೈಯಲ್ಲಿ ಇರೋಕ್ಕಾಗಲ್ವಲ್ಲ. ಹಾಗಾಗಿ ಇವತ್ತೊಂದು ದಿವಸ ನಾಳೆಯಿಂದ ಊಟ ಮಾಡ್ಬೋದು ಅವರು. ಇಲ್ಲಿ ನೋಡ್ಬೋದು, ನನಗಂತೂ ಎಡಿಟ್ ಮಾಡೋವಾಗ್ಲೂ ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಚೆನ್ನಾಗಾಗಿತ್ತು ಟೊಮೆಟೊ ಬಾತಂತೂ. ನಂಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಆಗಿತ್ತು. ಬಿಸಿ ತಿಂತಾಯಿದ್ರೆ ಹೆಂಗಿತ್ತಂದ್ರೆ ಅಷ್ಟು ಯಮ್ಮಿ ಆಗಿತ್ತು. ನಾನು ವ್ಯೂವರ್ಸ್ಗೆ ಇದನ್ನು ಏನಂತಾರೆ ರೆಸಿಪಿನ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಎಲ್ಲ ಜ್ಯೂಸಿಯಾಗಿ ತಿನ್ನೋದಕ್ಕೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ. ಇಲ್ಲಿ ಮೂವರು ಒಂದೇ ಸರ್ತಿ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಅವ್ರಿಗೆ ಮಜ್ಜಿಗೆ ತಿರುವು ಕೊಟ್ಟಿದ್ದೆ. ನನಗೆ ಮಜ್ಜಿಗೆ ಎಲ್ಲ ಹಾಕ್ಕೊಳಕ್ಕೆ ಅಷ್ಟು ಇಷ್ಟ ಆಗೋಲ್ಲ, ಪ್ಲೈನ್ ಟೊಮೆಟೊ ಬಾತ್ ಇಷ್ಟ. ಇಲ್ಲೆಲ್ಲರೂ ಊಟ ಮಾಡ್ತಾಯಿದ್ದೀವಿ. ಇನ್ಯಾವತ್ತೋ ನಾನು ಊರಿಗೆ ಬರೋದು ಮತ್ತು ಎಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡೋದು, ಹಾಗಾಗಿ ಚಿಕ್ಕ ಸಮಯನೆಲ್ಲ ಯಾಕೆ ವೇಸ್ಟ್ ಮಾಡಬೇಕು ಅಂತ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಮತ್ತು ಇನ್ನೂ ಒಂದೆರಡು ತುತ್ತಿತ್ತು, ಅಷ್ಟರಲ್ಲಿ ಪಾರ್ಸಲ್ ಬಂದಿತ್ತು. ಮಕ್ಕಳಿಗೆ ಅವರು ಪೀ ಮಾಡಿದಾಗೆಲ್ಲ ಹಾಕೋಕ್ಕೆ ಮ್ಯಾಟೆಲ್ಲ ಹಳೇದಾಗ್ಬಿಟ್ಟಿತ್ತು. ನಮ್ಮ ಯೋಗಶಿಗೆ ತೊಗೊಂಡಿದ್ದಿದ್ದು ಮ್ಯಾಟ್ ಅದು, ಇನ್ನೂ ಎಷ್ಟು ಅಂತ ಬಳಕೆ ಬರುತ್ತೆ. ಹಾಗಾಗಿ ಅದೆಲ್ಲ ವೇಸ್ಟಾಗಿ ಅದರಲ್ಲೆಲ್ಲ ಅದೇನಷ್ಟು ತಡೀತಾ ಇರಲಿಲ್ಲ. ಹಾಗಾಗಿ ಇವಾಗ ಮತ್ತೆ ಹೊಸದು ಮ್ಯಾಟ್ನ ಬುಕ್ ಮಾಡಿದ್ದೆ. ನಮ್ಮ ಬೆಡ್ಡಿಗೆ ಎಷ್ಟು ಬೇಕೋ ಅಷ್ಟು ಅಗಲದ್ದು ದೊಡ್ಡದು ತೊಗೋಬೇಕು ಅಂದ್ಕೊಂಡೆ. ಬಟ್ ನನಗೇನು ಅದು ಯೂಸ್ ಆಗೋಲ್ಲ ಅನಿಸುತ್ತೆ. ಯಾಕಂದರೆ ಅವಳನ್ನ ಒಂದೇ ಹತ್ರ ನಾನು ಮಲಗಿಸೋದು, ನಾವು ಮೂವರು ಮಲ್ಕೊಂಡಿರ್ತೀವಲ್ಲ. ಹಾಗಾಗಿ ಊಟ ಎಲ್ಲ ಆಯಿತು. ಇನ್ನೂ ನನ್ನ ಮಗಳು ಎದ್ದಿರಲಿಲ್ಲ, ಇನ್ನೂ ಮಲ್ಕೊಂಡೋಳಲ್ಲ ಅಂದ್ಬಿಟ್ಟು ನಮ್ಮಮ್ಮ ಧನಿಯಾ ಉರಿಯೋಕೆ ಇಟ್ಕೊಂಡಿದ್ರು. ಇನ್ನು ಊರಿಗೆ ಹೋದರೆ ನಾನು ಇವಾಗೆಲ್ಲ ಹೊಸ್ದಾಗಿ ಮಾಡಿಸ್ಕೋಬೇಕು. ಹಾಗಾಗಿ ಮಾಡಿಕೊಟ್ಬಿಡ್ತೀನಿ, ಸ್ವಲ್ಪ ಎತ್ಕೊಂಡು ಹೋಗು ಅಂತ. ಇಲ್ಲಿ ಸಾಂಬಾರು ನೋಡ್ಬೋದು ರೆಡಿಯಾಗಿತ್ತು. ಸಾಂಬಾರು ಸಹ ಯಮ್ಮಿ ಅಂದರೆ ಅಷ್ಟು ಚೆನ್ನಾಗಾಗಿತ್ತು. ಸೊಪ್ಪು ಕೊಯ್ದಾಕ್ಬಿಟ್ಟು ಸಾಂಬಾರು ಮಾಡಿದರು.
ಧನಿಯಾ ಪುಡಿಗೆ ಇಲ್ಲಿ ಧನಿಯಾ ರೆಡಿ ಮಾಡ್ಕೊತಾಯಿದ್ರು. ನನಗೆ ನಮ್ಮ ಅಮ್ಮ ಅವ್ರಿಗೆ ಮತ್ತು ನನ್ನ ತಂಗಿಗೆ ಮೂವರ್ಗೂ ಸೇರಿಸಿ ನಮ್ಮಮ್ಮ ಧನಿಯಾ ಪುಡಿ ಮಾಡ್ತಾಯಿದ್ರು. ನಮ್ಮಮ್ಮ ಸ್ವಲ್ಪ ಅರಿಶಿನ ಕುಟ್ಕೊಡಮ್ಮ ಅಂತ ಹೇಳಿದ್ರು. ಹಾಗಾಗಿ ನಮ್ಮಮ್ಮ ಧನಿಯಾ ಉರಿಯೋ ಅಷ್ಟರಲ್ಲಿ ಅರಿಶಿನ ಸ್ವಲ್ಪ ಕುಟ್ಕೊಡೋಣ ಅಂತ ಅರಿಶಿನದ ಕೊಂಬನ್ನ ಕುಟ್ತಾಯಿದ್ದೀನಿ. ಕೆಲವರು ಅರಿಶಿನದ ಪುಡಿ ಹಾಕ್ತಾರೆ, ಪುಡಿಗಿಂತ ಅರಿಶಿನದ ಕೊಂಬು ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ಒಣಗಿಸಿ ಈ ಥರ ಮುಟ್ಟಿದ ತಕ್ಷಣ ಪುಡಿ ಆಗಬೇಕು, ಅಷ್ಟು ಕ್ರಿಸ್ಪಿಯಾಗಿ ಹುರಿಬೇಕು. ಇಲ್ಲಾಂದರೆ ಹಸಿ ವಾಸನೆಲ್ಲ ಇದ್ದರೆ ಅದು ಪುಡಿ ಕೆಟ್ಟೋಗ್ಬಿಡುತ್ತೆ. ಇಷ್ಟು ಚೆನ್ನಾಗಿ ಹುರಿದು ಮತ್ತು ಆವಾಗಲೇ ಏನು ಕುಟ್ಟಿಟ್ಕೊಂಡಿದ್ವಿ ನಾವು ಅರಿಶಿನದ ಕೊಂಬು ಅದನ್ನು ಹಾಕಿ ಇನ್ನೂ ಒಂದು ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ಮಿಲ್ ಮಾಡಿಸ್ಕೊಂಬಂದ್ರೆ ಧನಿಯಾ ಪುಡಿ ರೆಡಿ ಆಗುತ್ತೆ. ಮತ್ತು ಮೆಣಸಿನ್ಕಾಯಿ ಸಹ ತಂದು ಜಾಸ್ತಿ ದಿವಸ ಆಗಿತ್ತು. ಅದಕ್ಕೆ ನಮ್ಮಮ್ಮ ಇವತ್ತಿಗೆ ಹೆಂಗಿದ್ರು ಧನಿಯಾ ಮಿಷಿನ್ಗೆ ಹಾಕ್ಸ್ಕೊಳಕ್ಕೆ ಹೋಗ್ಬೇಕಲ್ವ, ಈ ಮೆಣಸಿನ್ಕಾಯಿನ ಸಹ ಹಂಗೆ ಮಿಲ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಮೆಣಸಿನ್ಕಾಯಿನೆಲ್ಲ ಬಂದಿಟ್ಟಿದ್ರು. ಇಲ್ಲಿ ನೋಡ್ಬೋದು ಅದನ್ನು ಒಂದು ಮುರಿದ ತಕ್ಷಣ ಎಷ್ಟು ಚೆನ್ನಾಗಿ ಮುರ್ಕೊಂತು ಅಂತ. ಮೊನ್ನೆನೇ ಎಲ್ಲ ಬಿಸಿಲಿಗೆ ಹಾಕಿಟ್ಟಿದ್ರು. ಇವಾಗ ಹುರಿದು ಇನ್ನೊಂದು ಸರ್ತಿ ಬಿಸಿಲಿಗೆ ಇಟ್ಟರೆ ಸರಿ ಹೋಗುತ್ತೆ. ಒಂದು 2 kg ಮೆಣಸಿನ್ಕಾಯಿ ಇತ್ತು, ಅದಕ್ಕೆ 100 ಗ್ರಾಮ್ ಅಷ್ಟು. ನಮ್ಮಮ್ಮ ಆ್ಯಕ್ಚುಲಿ ಹಾಕಲ್ಲ ಬಾಡಿಗೆ ಮೆಣಸಿನ್ಕಾಯಿ, ನನ್ನ ಒತ್ತಾಯಕ್ಕೋಸ್ಕರ ಇವತ್ತು ಹಾಕ್ತಾ ಇರೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಅದು ಚೆನ್ನಾಗಿ ಕ್ರಿಸ್ಪಾಗೋ ತನಕ ಫ್ರೈ ಮಾಡ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ ಸೌಂಡು, ಒಂಥರ ಕ್ರಿಸ್ಪಾದ್ರೆ ಸೌಂಡ್ ಸ್ವಲ್ಪ ಗರಿಯಾಗಿ ಬರುತ್ತೆ. ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇಲ್ಲಿ ನಮ್ಮಮ್ಮ ಎಣ್ಣೆ ಮಿಕ್ಸ್ ಮಾಡಿಕೊಡ್ತಾಯಿದ್ರು. ಬಾಣಲಿಲಿ ಹಾಕಿದ್ರೆ ಕ್ಲೀನಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಫಸ್ಟ್ ಹಾಕ್ಲಾ ಬೇಡವಾ ಅಂತ ಕೇಳಿದ್ರು. ನಾನು ಇಡ್ಲಿ ಹಾಕು ಅಂತಂದೆ. ನನಗಂತೂ ಕೈ ಇಡೋಕ್ಕೆ ಭಯ ಆಗುತ್ತೆ. ನಮ್ಮಮ್ಮ ಏನಪ್ಪ ಇದೆಲ್ಲ ಹಿಂಗೆ ಮಾಡ್ತಾರೆ ಅನಿಸುತ್ತೆ. ವಿತೌಟ್ ಮೈ ಮಾಮ್ ಮೈ ಲೈಫ್ ಈಸ್ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ನನಗೆ. ಲವ್ ಯು ಅಂದರೆ ಲವ್ ಯು ಜಾಸ್ತಿ ನಮ್ಮಮ್ಮನ ಅಷ್ಟೆ. ಮೆಣಸಿನ್ಕಾಯಿ ನೋಡ್ತಾ ಇದ್ರೇ ಭಯ ಆಗುತ್ತಪ್ಪ. ಕಪ್ಪ ಫುಲ್ಲು ಅದಂತೂ ಉರಿಯೋ ಅಷ್ಟರಲ್ಲಿ ಫುಲ್ಲು ಘಾಟ್ ಅಂದರೆ ಘಾಟ್ ಎತ್ಕೊಬಿಡ್ತು. ಮೂಗೆಲ್ಲ ಕಟ್ಕೊಂಡ್ಬಿಟ್ಟು ಮೂಗಲ್ಲೆಲ್ಲ ಗೊಣ್ಣೆ ನೀರು, ಕೆಮ್ಮು, ಅಕ್ಷಿಗಳು, ಸೀನು ಎಲ್ಲ ಬಂದ್ಬಿಡ್ತು. ಅಷ್ಟಂದರೆ ಅಷ್ಟು ಘಾಟ್ ಎತ್ಕೊಬಿಡ್ತು. ಮೆಣಸಿನ್ಕಾಯಿ ತುಂಬ ಖಾರ ಇದೆ ಅನಿಸುತ್ತೆ. ಈ ತೊಟ್ಟೆಲ್ಲ ಹಾಕ್ಬಿಟ್ಟು ಮಿಲ್ ಮಾಡ್ಸಿದ್ರೆ ಅದೇನು ಖಾರ ಜಾಸ್ತಿ ಆಗುತ್ತೆ. ಅದೆಲ್ಲ ತೆಗೆದಾಕ್ಬಿಟ್ರೆ ಸಪ್ಪೆ ಹೊಡೆದ್ಬಿಡುತ್ತೆ ಅಂತ ನಾವು ಅದೇನು ತೆಗ್ಸೋಕ್ಕೋಗಲ್ಲ, ಡೈರೆಕ್ಟಾಗಿ ಹಂಗೆ ಮಿಲ್ ಮಾಡಿಸ್ಬಿಡ್ತೀವಿ. ಇಲ್ಲಿ ಲಾಸ್ಟ್ ಬ್ಯಾಚ್ ಇದು. ಯಪ್ಪ ಎಷ್ಟು ಸೀನ್ ಬಂತು ಅಂದರೆ ಆ ಸೀನ್ ಬಂದು ನಮ್ಮಮ್ಮ ಸಾಕು ಬಿಡಮ್ಮ ಉಗುರು ಬೆಚ್ಚಗೆ ಮಾಡು ಅಂತ. ನೋಡ್ಬೋದು ಸೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದು. ಚೆನ್ನಾಗಿ ಕ್ರಿಸ್ ಮಾಡಿಸಿದ್ರೆ ಅದನ್ನು ಮಿಷಿನ್ಗೆ ಹಾಕ್ಸೋಕ್ಕೆ ಸರಿ ಹೋಗುತ್ತೆ. ಇಲ್ಲಿ ನನ್ನ ಮಗಳೆಲ್ಲ ಕೆದರ್ಬಿಡ್ತಾಳೆ ಅಂದ್ಬಿಟ್ಟು ನಾನು ಹೊರಗಡೆ ಬಂದು ಕೂತ್ಕೊಂಡೆ. ಸೀನ್ ಹಾಕಿ ಸಾಕಾಗ್ಬಿಡ್ತು ನನಗಂತೂ. ಚಳಿ ಅಲ್ವಾ ಒಳಗಡೆ, ಅದಕ್ಕೆ ಅವಳು ಬಿಸಿಲು ಕಾಯಿಸೋಕ್ಕೆ ಬಿಸಿಲಲ್ಲೇ ಇರ್ತಾಳೆ. ನೆರಳಿಗೆ ಬಂದರೆ ಚಳಿ ಅಂತ. ಇದೇನು ಬಿಸಿಲು ಅಷ್ಟು ಜೋರು ಬಿಸಿಲು ಅನಿಸಲ್ಲ. ಅವಳಿಗಂತೂ ನನ್ನ ಮೇಲೆ ಎಕ್ಕಿ ಕುಣಿಯೋದೇ ಒಂದು ದೊಡ್ಡ ಕೆಲಸ. ನಮ್ಮಮ್ಮ ಎಲ್ಲ ಬಿಸಿಲಿಗೆ ಇಡ್ತಾಯಿದ್ರು. ಇವಳು ನೋಡ್ರಿ ಹೆಂಗೆ ಕುಣಿತಾಳ, ಫೋನೆಲ್ಲ ಅಲ್ಲಾಡ್ಸಿ ಬಿಸಾಕ್ಬಿಟ್ಲತ್ತ. ಅಯ್ಯೋ ಬೇಸನಲ್ಲಿ ಇಟ್ಟರೆ ಧನಿಯಾ ಇದು ಮೆಣಸಿನ್ಕಾಯಿ ಚೆನ್ನಾಗಿ ಒಣ್ಕೊಳ್ಳಲ್ಲ ಅಂದ್ಬಿಟ್ಟು ನಮ್ಮಮ್ಮ ಒಂದು ಪೇಪರ್ ಹಾಕಿ ಪೇಪರ್ ಮೇಲೆ ಮೆಣಸಿನ್ಕಾಯಿ ಹಾಕ್ತವ್ರೆ. ಅದೊಂದು ಸ್ವಲ್ಪ ತೆಳ್ಳಗೆ ಹಾಕಿದ್ರೆ ಬಿಸಿಲಿಗೆ ಚೆನ್ನಾಗಿ ಮುಟ್ಬೇಡ. ಬಿಸಿಲು ಚೆನ್ನಾಗಿ ಬಿದ್ದರೆ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ. ಮತ್ತು ಇದನ್ನು ಒಂದು ಚೀಲಕ್ಕೆ ಹಾಕಿ ನಮ್ಮಮ್ಮ ದೊಣ್ಣೆ ತೊಗೊಂಡು ಚೆನ್ನಾಗಿ ಹೊಡೆದು ಆಮೇಲೆ ಮಿಲ್ಗೆ ಹಾಕ್ಸ್ಕೊಬರೋದು. ಇಲ್ಲಾಂದರೆ ಮಿಲ್ಲಲ್ಲಿ ಹಾಕ್ಕೊಡಲ್ಲ, ಗಟ್ಟಿಗೆ ಹಿಡ್ಕೊಳ್ಳುತ್ತೆ, ನುಣ್ಣಗಾಗಲ್ಲ ಅಂತ. ಅದಕ್ಕೆ ನಾವು ಅಮ್ಮಂಗೆಲ್ಲ ಡಬಲ್ ಕೆಲಸ. ಧನಿಯಾ ತೊಗೊಬಂದು ಧನಿಯಾನು ಬಿಸಿಲಿಗೆ ಇಡ್ತಾವ್ರೆ. ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಣ ಸಂಜೆ ತನಕ ಅಂದ್ಕೊಂಡೆ. ಬಟ್ ವಿಡಿಯೋ ಆಲ್ಮೋಸ್ಟ್ ಜಾಸ್ತಿನೇ ಲೆಂತ್ ಆಗಿಬಿಟ್ಟೈತೆ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡೆ. ಅದು ಪುಡಿ ಬಂದಮೇಲೆ ಪುಡಿಯೆಲ್ಲ ತೋರಿಸೋಣ ಅಂತ. ಇನ್ನು ನಾಳೆನೇ ನನ್ನ ಬ್ಲಾಗ್ ಲಾಸ್ಟ್ ಆಗಿರುತ್ತೆ. ನನ್ನ ಮಗಳು ಸಹ ಇದ್ಲು. ನಮ್ಮ ಅಪ್ಪ ಎತ್ಕೊಂಡು ಹೊರಗಡೆ ಬಂದರು, ಒಳಗಡೆ ಘಾಟು ಅಂತ. ಅವಳಿಗೂ ಇವಾಗ ಊಟ ಮಾಡಿ ತಿನ್ನಿಸ್ಬೇಕು. 1 ಗಂಟೆ ಆಗೇ ಹೋಯ್ತು. ಕರೆಕ್ಟ್ ಟೈಮ್ಗೆ ಎದ್ದೇ ಬಿಟ್ಲು. ಶಾರು ಅಮ್ಮ ಹಂಗ್ಸದ ಹೆಂಗಮ್ಮ?
ಸರ್ ಇಲ್ಲಿ ನೋಡು ಶರ್ಟ್ ನೋಡು. ನಾಳೆ ಬ್ಲಾಗಲ್ಲಿ ಮೀಟ್ ಆಗೋಣ. ನಾಳೆ ಊರಿಗೆ ಹೋಗೋವಂಥ ಬ್ಲಾಗ್ ಆಗಿರುತ್ತೆ. ಬ್ಲಾಗ್ ಮಾಡಿ ನಾನು ನಿಮ್ಮ ಜೊತೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ಕೋತೀನಿ. ಬ್ಲಾಗೆಲ್ಲ ಯಾರಿಗೆ ಇಷ್ಟ ಆಗುತ್ತೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿದ್ರೆ ನನ್ನ ಆಲ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.